ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಆಕಾಶ್ ಮಂಡಲ್. ಸ್ನೇಹಿತರೆ, ಇವತ್ತಿನ ಭದ್ರಾ ಡ್ಯಾಮ್ ವಾಟರ್ ಲೆವೆಲ್ ಎಷ್ಟಿದೆ ಅಂತ ನೋಡ್ಕೊಬರೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಇವತ್ತು ಅಂದರೆ 31 ಜುಲೈ 2026 ತಿಂಗಳ ಕೊನೆಯ ದಿನದ ಭದ್ರಾ ಡ್ಯಾಮ್ನ ವಾಟರ್ ಲೆವೆಲ್ ನೋಡೋದಾದರೆ 156 ಅಡಿ ಆಗಿರುವಂಥದ್ದು. ಭದ್ರಾ ಡ್ಯಾಮ್ನ ಟೋಟಲ್ ಕೆಪಾಸಿಟಿ ಬಂದು 186 ಅಡಿ. ಅದರಲ್ಲಿ 156 ಅಡಿ ತುಂಬಿರುವಂಥದ್ದು. ಇನ್ನು 30 ಅಡಿ ಬಾಕಿ ಇರುವಂಥದ್ದು. ಇನ್ನು 30 ಅಡಿ ತುಂಬಬೇಕಾಗಿದೆ ಭದ್ರಾ ಡ್ಯಾಮ್ ತುಂಬೋದಕ್ಕೆ. ಇನ್ನು ಇವತ್ತಿನ ಒಳಹರಿವನ್ನು ನೋಡೋದಾದರೆ ಬರೋಬ್ಬರಿ 9394 ಕ್ಯೂಸೆಕ್ ನೀರು ಒಳಹರಿವು ಆಗಿರುವಂಥದ್ದು. ಒಳ್ಳೆ ರೀತಿಯ ಒಳಹರಿವು ಆಗಿದೆ. ಇದೊಂದು ಖುಷಿಯ ವಿಚಾರ ಅಂತಲೇ ಹೇಳ್ಬೋದು. ಇನ್ನು ಇವತ್ತಿನ ಹೊರಹರಿವಿನ ವಿಚಾರಕ್ಕೆ ಬರೋದಾದರೆ 181 ಕ್ಯೂಸೆಕ್ ನೀರು ಹೊರಹರಿವು ಆಗಿರುವಂಥದ್ದು. ಇದರಲ್ಲಿ ರೈಟ್ ಬ್ಯಾಂಕ್ ಚಾನಲ್ಗೂ ಯಾವುದೇ ರೀತಿ ನೀರು ಬಿಡಲಾಗ್ತಾ ಇಲ್ಲ, ಹಾಗೂ ಲೆಫ್ಟ್ ಬ್ಯಾಂಕ್ ಚಾನಲ್ಗೂ ಯಾವುದೇ ರೀತಿ ನೀರು ಬಿಡಲಾಗ್ತಾ ಇಲ್ಲ. ಆದರೆ ಸ್ಲೂಸ್ ಗೇಟ್ ಮೂಲಕ ನದಿಗೆ 100 ಕ್ಯೂಸೆಕ್ ನೀರನ್ನು ಬಿಡಲಾಗ್ತಾ ಇದೆ. ಇನ್ನು ಎವಾಪ್ರೇಷನ್ ಆವಿಯಾಗಿ ಹೋಗುತ್ತಿರುವಂಥ ನೀರು 81 ಕ್ಯೂಸೆಕ್ ಇದೆ. ಇನ್ನು ಲಾಸ್ಟ್ ಇಯರ್ ಇದೇ ದಿನಾಂಕದಂದು ಭದ್ರಾ ಡ್ಯಾಮ್ನ ವಾಟರ್ ಲೆವೆಲ್ 180 ಅಡಿ 3 ಇಂಚು ಆಗಿತ್ತು. ಇನ್ನು ಲಾಸ್ಟ್ ಇಯರ್ನ ಇನ್ಫ್ಲೋ ಒಳಹರಿವಿನ ವಿಚಾರಕ್ಕೆ ಬರೋದಾದರೆ 16,694 ಕ್ಯೂಸೆಕ್ ಒಳಹರಿವು ಬಂದಿತ್ತು. ಅದೇ ರೀತಿ ಹೊರಹರಿವು ಕೂಡ 16,694 ಕ್ಯೂಸೆಕ್ ಇತ್ತು. ಅಂದರೆ ಡ್ಯಾಮ್ ಗೇಟನ್ನು ಆಲ್ರೆಡಿ ಓಪನ್ ಮಾಡಲಾಗಿತ್ತು. ಇದು ಇವತ್ತಿನ ಭದ್ರಾ ಡ್ಯಾಮ್ನ ಮಾಹಿತಿ ಸ್ನೇಹಿತರೆ. ಇನ್ನು ಮಳೆ ವಿಚಾರಕ್ಕೆ ಬರೋದಾದರೆ ಮಳೆ ನಿನ್ನೆ ಸತತವಾಗಿ ಬಂದಿತ್ತು, ಒಳ್ಳೆ ರೀತಿಯ ಮಳೆ ಆಗಿತ್ತು. ಆದರೆ ನಿನ್ನೆ ಸಂಜೆಯಿಂದ ಇವತ್ತು ಬೆಳಗ್ಗೆ ತನಕ ಮಳೆ ಬರ್ತಾ ಇದೆ, ಇಲ್ಲ ಅಂತ ಹೇಳಲ್ಲ, ಬಿಟ್ಟು ಬರ್ತಾ ಇದೆ. ಆದರೆ ತುಂಬ ಕಡಿಮೆ ಆಗಿದೆ. ಸೊ ಇದು ಮೋಸ್ಟ್ಲಿ ನಾಳೆ ಏನಾದ್ರು ಇನ್ಫ್ಲೋವನ್ನು ಕಮ್ಮಿ ಮಾಡ್ಬೋದು, ಆ ರೀತಿ ಇದೆ ಸಿಚುವೇಶನ್ ಆಗಿದೆ. ಇನ್ನು ಇದು ಇವತ್ತಿನ ಮಾಹಿತಿ ಸ್ನೇಹಿತರೆ. ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಮ್ಮನ್ನು ಸಪೋರ್ಟ್ ಮಾಡಿ. ಧನ್ಯವಾದಗಳು.